ಹ್ಮ್ ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪಾ ಮಾಹಿತಿ ಕೊಡಕ್ ಬಂದಿದ್ದೀರಿ ಅಂತ ಹೇಳಿದ್ರೆ, ಮುಲ್ಲಂಗಿ ಬೆಳೆ ಬಗ್ಗೆ ಕೊಡೋಣ ಅಂತ ಬಂದಿದ್ದೀರಿ. ಸೊ ಮುಲ್ಲಂಗಿ ಬೆಳೆ ಎಷ್ಟು ದಿನದ ಬೆಳೆ, ಮತ್ತೆ ತಳಿಗಳು ಯಾವ್ದು ಚೆನ್ನಾಗಿರುತ್ತೆ, ಮತ್ತೆ ತಳಿಗಳ ಸೆಲೆಕ್ಷನ್ ವಿಚಾರದಲ್ಲಿ ಯಾವ ರೀತಿ ಜಾಗ್ರತೆ ವಹಿಸ್ಬೇಕು ನಾವು. ಸೊ ಇಂತ ಒಂದು ಮತ್ತೆ ಇದಕ್ಕೆ ಇದು ಔಷಧಿ ಆಗ್ಲಿ, ಗೊಬ್ಬರದ ವಿಚಾರ ಆಗ್ಲಿ, ಎಲ್ಲ ಒಂದು ಫಾರ್ಮರ್ ಕಡೆಯಿಂದ ಒಂದು ಮಾಹಿತಿ, ಸಂಪೂರ್ಣವಾದ ಮಾಹಿತಿಯನ್ನು ಕಲೆಕ್ಟ್ ಮಾಡೋಣ ಅಂತ ಬಂದಿದ್ದೀರಿ. ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಯಾಕಂತ ಹೇಳಿದ್ರೆ, ಯಾರೋ ಗೊತ್ತಿಲ್ಲದಿರೋರಿಗೆ ರೀಚ್ ಆಗ್ಲಿ ಅಂತ ನಾವೊಂದು ಕಂಟೆಂಟ್ಗಳು ಕೊಡ್ತಾ ಇರ್ತೀರಿ. ನೀವು ಸಪೋರ್ಟ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮಗೂ ಇಂಟ್ರೆಸ್ಟ್ ಬರೋದಿಲ್ಲ ಮಾಡೋದಕ್ಕೆ. ಆದ ಕಾರಣ ದಯವಿಟ್ಟು ಸಪೋರ್ಟ್ ಅನ್ನೋದನ್ನ ನೀವು ಕೊಡಿ. ಸೊ ಇವತ್ತು ಮುಲ್ಲಂಗಿ ಬೆಳೆ ಬಗ್ಗೆ ಒಂದು ರೈತರಿಂದ, ಅಂದ್ರೆ ಅವರು ಕಂಟಿನ್ಯೂಸ್ ಆಗಿ ಬೆಳೀತಾ ಇರ್ತಾರೆ ಮುಲ್ಲಂಗಿ ಬೆಳೆ. ಸೊ ಅದರಲ್ಲಿ ಬರಬಹುದಾದಂತ ತೊಂದರೆಗಳಾಗ್ಲಿ, ಮತ್ತೆ ಬೇರೆ ವಿಚಾರಗಳನ್ನೆಲ್ಲ ರೈತರಿಂದಾನೇ ಇವತ್ತು ಹಂಚ್ಕೊಳ್ಳೋಣ ಅಂತ ರೈತರ ಹತ್ರ ಬಂದಿದ್ದೀರಿ. ಸೊ ಬನ್ನಿ ರೈತರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು ಯಾವ್ದು ಅಂತ ನಮ್ಮ ಹೆಸರು ಬಾಲಕೃಷ್ಣ ಅಂತ. ನಮ್ಮೂರು ನಾಗದೇನಹಳ್ಳಿ, ಮಳವಳ್ಳಿ ತಾಲೂಕು ನಾಗದೇನಹಳ್ಳಿ ಅಂತ. ನಾವು ಮಾಸ್ತಿ ಹೋಬಳಿಯವರು. ಓಕೆ. ಮುಳ್ಳಂಗಿ ಬೆಳೆದಿದ್ರಿ ಇವಾಗ. ಮುಳ್ಳಂಗಿ ಇದೇನೋ ಬ್ರೀಡು. ಇರಿ ನೀವು ಸತತವಾಗಿ ಮುಲ್ಲಂಗಿ ಎಷ್ಟು ವರ್ಷಗಳಿಂದ ಬೆಳೀತಾ ಇದ್ದೀರಾ? ನಾವು ಫಸ್ಟ್ ಇಂದ ಬೆಳಿತಾನೆ ಇದ್ರಿ ಮುಳ್ಳಂಗಿ. ಸುಮಾರು ವರ್ಷದಿಂದ ಬೆಳಿತಾ ಇದ್ದೀರಿ. ಅದೇ ಫಸ್ಟ್ ಟೈಮ್ ಆಗಿರೋದು ಇವಾಗ ಹೆಂಗೆ ಆಮೇಲೆ ನೀವು ಸತತವಾಗಿ ಬೆಳೀತಾ ಇದ್ದೀರಾ ಮುಲ್ಲಂಗಿ. ಹೌದು. ಇದಕ್ಕೆ ಎಷ್ಟು ದಿನದ ಬೆಳೆ ಅಣ್ಣ ಮುಲ್ಲಂಗಿ ಅನ್ನೋದು? ಇದು 40 ದಿನ ಬೆಳೆ. ಇದು ಮುಳ್ಳಂಗಿ 40 ದಿನಕ್ಕೆ ಬಂದ್ಬಿಡುತ್ತೆ. ಮತ್ತೆ 40 ದಿನಕ್ಕೆ ಬೆಳೆ ಬರುತ್ತೆ. ಮತ್ತೆ ಇದಕ್ಕೆ ನಾವು ಒಂದು ಬೀಜದ ಸೆಲೆಕ್ಷನ್ ಅನ್ನೋದು ಏನಿರ್ತದೆ ಅದು ಪ್ರಮುಖವಾಗಿ ಪಾತ್ರ ವಹಿಸುತ್ತೆ. ಸೊ ಆ ಬೀಜದ ಸೆಲೆಕ್ಷನ್ ವಿಚಾರದಲ್ಲಿ ನೀವು ಯಾವ್ಯಾವ ತಳಿ ಬೆಳೆದಿದ್ದೀರಾ, ನಿಮ್ಗೆ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಕೊಡ್ತೀರಾ? ಫಸ್ಟ್ ಅಲ್ಲಿ ಇದು ಇವಾಗ ಸೀಡು ಫಸ್ಟ್ KTS ಅಂತ ಬಂದಿರಲಿಲ್ಲ. ಅವಾಗೆಲ್ಲ ಮಾಮೂಲಿ ನಾಟಿ ಆಗ್ತಾ ಇದ್ರಿ. ಅದು ಚೆನ್ನಾಗೇ ಬರ್ತಾ ಇದ್ ಗಡ್ಡೆ. ಆಮೇಲೆ ಹೊಸ ಎರಿಟಿಗಳು ಬಂದ್ವು. ಅದು KTS ಅಂತ ಬಂದ್ಮೇಲೆ ಅದು ಚೆನ್ನಾಗಿ ಪಾಸ್ ಆಯ್ತು, ಎಲ್ಲ ಕಂಪ್ನಿಗಳಿಗೂ ಪಾಸ್ ಆಯ್ತು. ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಮಾರ್ಕೆಟಿಂಗ್ ಇತ್ತು, ಅದು ಚೆನ್ನಾಗಿ ಪಾಸ್ ಆಗಿತ್ತು. ಆಮೇಲೆ ಅದೆಲ್ಲ ಚೆನ್ನಾಗಿತ್ತು, ಅವೆಲ್ಲ ಬೆಳೆದಿದ್ದೀರಿ ನಾವು. ಸರಿ, ಈಗ ನಾನು ನಿಮ್ಮ ಇಲ್ಲಿ ಬಂದು ಇಂಟರ್ವ್ಯೂ ಮಾಡೋಣ ಅಂತ ಬಂದಿದ ತಕ್ಷಣ ನಿಮ್ಮ ಹತ್ರ ಕೇಳ್ಪಟ್ಟೆ, ಒಂದು ಸಮಸ್ಯೆ ಆಗಿದೆ ಈ ಟೈಮ್ ಅಂತ ಹೇಳ್ಬಿಟ್ಟು. ಬೀಜದ ಸೆಲೆಕ್ಷನ್ ಅಲ್ಲಿ ಸ್ವಲ್ಪ ಎಡವಿದ್ದೀರಾ ಅನ್ಸ್ತಾ ಇದೆ. ಯಾಕಂತ ಹೇಳಿದ್ರೆ ನೀಟಾಗಿ ಬಂದಿಲ್ಲ ಅಂತ ನೀವೇ ಹೇಳಿದ್ರಿ. ಸೊ ಆದ ಕಾರಣ ಇವಾಗ ಏನ್ ಪ್ರಾಬ್ಲಮ್ ಆಗಿದೆ ಇದು, ಅದನ್ನ ಸ್ವಲ್ಪ ತೆಗೆದು ತೋರಿಸ್ತೀರಾ? ಅಂದ್ರೆ ಏನ್ ಪ್ರಾಬ್ಲಮ್ ಅಂದ್ರೆ ಗಡ್ಡೆ ಯಾವ ರೀತಿ ಇದೆ? ಅದು ಬ್ರೀಡ್ KTX ಅಂತ ಬರ್ತಾ ಇದ್ದು. ಅದು ಎಲೆ ಕಡಿಮೆ ಇರ್ತದೆ ಸರ್. ಅದು ಇದು ಎಲೆ ಅದು ಅಮ್ಮಮ್ಮ ಅಂದ್ರೆ ಅದು ಒಂದು ಗಡ್ಡೆಗೆಲ್ಲ ಬಂದು ಇಷ್ಟೇ ಎಲೆ ಇರ್ತದೆ. ಇದು ಒಂದು ಗಡ್ಡೆಗೆ ಇನ್ನೆರಡು ಪಟ್ಟಷ್ಟು ಜಾಸ್ತಿ ಇದೆ. ಸೊಪ್ಪು ಜಾಸ್ತಿ ಆಗಿದೆ. ಸೊಪ್ಪು ಜಾಸ್ತಿ ಇದೆ. ಇದು ಅದ್ರಲ್ಲಿ ಬಂದ್ಬಿಟ್ಟು ಇದು ಮುಳ್ಳು ಇದೆ ಸೊಪ್ಪಲ್ಲಿ ಸ್ವಲ್ಪ. ಅದನ್ನ ನಾನು ಹಿಡ್ಕೊಂಡ್ ನೋಡ್ದೆ, ಒಂಥರ ಕೈಗೆಲ್ಲ ಕುಚ್ಚಿದಂಗೆ ಆಗುತ್ತೆ, ಇಚಿಂಗ್ನೆಸ್ ಬರ್ತಾ ಇದೆ. ಅದಕ್ಕೆ ಏನಾಗ್ತದೆ ಅಂದ್ರೆ, ಇಲ್ಲ 5-6 ಗಡ್ಡೆ ಬೆಳೆಯೋ ಜಾಗದಲ್ಲಿ ಒಂದೇ ಬೇಕಾದ್ರೆ ಇದಕ್ಕೆ ಒಂದೇ ಗಡ್ಡೆಗೆ ಬೇಕು ಅಷ್ಟು ಜಾಗ. ಹೌದು, ಸ್ಪೇಸಿಂಗ್ ಅನ್ನೋದು ಇದಕ್ಕೆ ಜಾಸ್ತಿ ಬೇಕು. ಇನ್ನೊಂದು ಬಂದ್ಬಿಟ್ಟು ಇದು ನೋಡಿ ಎಲ್ಲ ಫಿನಿಶಿಂಗ್ ಬರಲ್ಲ, ಶೇಪ್ ಕರೆಕ್ಟ್ ಆಗಿ ಬರಲ್ಲ. ಸ್ಪ್ಲಿಟ್ ರೋಡ್ಸ್ ಅಂದ್ರೆ ಸೈಡ್ಗಳಲ್ಲಿ ಬಂದಿದೆ, ಸೊಪ್ಪು ಜಾಸ್ತಿ ಬರ್ತೈತೆ. ಈ ಮಾರ್ಕೆಟಿಂಗ್ ಆಗಲ್ಲ, ಇದು ಮಾರ್ಕೆಟಿಗೆ ಸೂಟ್ ಆಗಲ್ಲ. ಈ ತರ ಬ್ರೀಡ್ ಚೆನ್ನಾಗಿ ಬರ್ತಂತ ಅಂಗಡಿಯವರು ಕೊಟ್ಬಿಟ್ರು. ಇದು ನೋಡಿದ್ರೆ ಇವಾಗ ಫೈಲೂರ್ ಆಗ್ಬಿಟ್ಟೈತೆ. ಓಕೆ ಸ್ನೇಹಿತರೆ, ಇಲ್ಲಿ ಕೇಳಿದ್ರಲ್ವಾ? ಸೊ ತಳಿಗಳ ನಾವು ಸೆಲೆಕ್ಷನ್, ತಳಿಗಳ ಇದು ಯಾವ ರೀತಿ ಇರ್ಬೇಕಪ್ಪ ಅಂತ ಹೇಳಿದ್ರೆ, ಆದಷ್ಟು ಸ್ವಲ್ಪ ಫೆಮಿಲಿಯರ್ ಆಗಿ ರಿಸಲ್ಟ್ ಬಂದಿರೋಂತ ತಳಿಗಳನ್ನೇ ಬಳಕೆ ಮಾಡಿ. ಸೊ ಯಾರೋ ಒಬ್ರು ಅಂಗಡಿನೆಲ್ಲ ರೆಕಮೆಂಡ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ತಗೊಂಬಂದು ಚೆನ್ನಾಗಾಗುತ್ತೆ ಅಂತ ಹಾಕ್ತೀರಾ. ಅದಾದ ನಂತರ ಬೆಳೆ ಫೈಲೂರ್ ಆದಾಗ ಏನಾಗುತ್ತೆ ನಿಮ್ಗೆ, ಈಗ ನೋಡಿ ಇದು ಬಂದು ಮಾರ್ಕೆಟ್ಗೆ ಸೂಟಬಲ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈಗ 40 ದಿನದ ಶ್ರಮ ಏನಿದೆ, 40 ದಿನದ ಶ್ರಮ ಜೊತೆಗೆ ಹಾಕಿರುವಂತ ಇನ್ವೆಸ್ಟ್ಮೆಂಟ್ ಏನಿದೆ, ಸೊ ಇಂಥದ್ದೆಲ್ಲ ಬಂದು ರೈತರಿಗೆ ಹೊಡೆತ ಆಗುತ್ತೆ. ಆದಷ್ಟು ನೀವು ಯಾವುದೇ ಬೆಳೆ ಮಾಡುವ ಮುಂದೆ ದಯವಿಟ್ಟು ತಳಿಗಳ ಬಗ್ಗೆ ಒಂದ್ ಸ್ವಲ್ಪ ಸೂಕ್ತವಾದ ಮಾಹಿತಿ ತಗೊಂಡು ಯಾವ್ದು ಮಾರ್ಕೆಟಿಂಗ್ಗೆ ಸೂಟ್ ಆಗುತ್ತೆ, ಮತ್ತೆ ಯಾವ್ದು ಮಾರ್ಕೆಟಿಂಗ್ ಚೆನ್ನಾಗ್ ಆಗುತ್ತೆ, ಯಾವ್ದು ಬೆಳೆ ಚೆನ್ನಾಗ್ ಬರುತ್ತೆ ಅಂತ ತಳಿಗಳನ್ನ ಚೂಸ್ ಮಾಡ್ಕೊಂಡು ಮಾಡೋದು ತುಂಬಾ ಉತ್ತಮ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಸೊ ಅಣ್ಣ, ಈಗ ಇದು ಮಾರ್ಕೆಟ್ ಅವ್ರು ಬಂದಿದ್ರ, ಯಾರಾದ್ರೂ ವ್ಯಾಪಾರಸ್ಥರು ಬಂದಿದ್ರು? ಏನ್ ಹೇಳಿದ್ರು? ಬಂದು ಕಿತ್ ನೋಡಿದ್ರು, ಇದಾಗಲ್ಲ ಮಾರ್ಕೆಟ್ ಲೋಡಲ್ಲ, ಇದು ಒಂದೊಂದ್ ತರ ಐತೆ, ಈ ಲೇಬರ್ ಇದು ಕಿಳಲ್ಲ, ಕಷ್ಟ, ಮುಳ್ಳು ಕುಚ್ತಾ ಇರ್ತ, ಇಲ್ದಿರ ಹೋಗ್ಬಿಡ್ತಾರೆ, ನಮ್ಗ್ ಬೇಡ ಇದು ಅಂತ ಹೇಳ್ತಾ ಇದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದ್ರಲ್ಲಿ ಮುಳ್ಳುಗಳು ಬೇರೆ ಒಂಥರ ರಫ್ನೆಸ್ ಬಂದ್ಬಿಟ್ಟಿದೆ. ಈ ನಾವು ಹಿಂಗ್ ತೆಗೆದಾಗ್ಲೇ ಸಾಕು ಇದೆಲ್ಲ ಇಚಿಂಗ್ನೆಸ್ ಬರ್ತಾ ಇದೆ.
ಕೈಗೆಲ್ಲ ಒಂದ್ ಸ್ವಲ್ಪ ಚುಚ್ಚದಂಗ ಆಗುತ್ತೆ. ಸೊ ಈ ರೀತಿ ಮುಲ್ಲಂಗಿ ಎಲ್ಲ ಬರಬಾರ್ದು ಆಕ್ಚುಲಿ. ಮತ್ತೆ ಇನ್ನೊಂದ್ ಏನಂದ್ರೆ ಯೂನಿಫಾರ್ಮ್ ಶೇಪ್ ಇಲ್ಲ ಅಂತ ಹೇಳಿದ್ರೆ ಸರಿ ಸಮಾನವಾಗಿರೋ ಶೇಪ್ ಇಲ್ಲ. ಮತ್ತೆ ಸ್ಪ್ಲಿಟ್ ರೂಟ್ಸ್ ಇದೆ, ಅಂದ್ರೆ ಸೈಡ್ ಬ್ರಾಂಚಸ್ ರೂಟ್ಸ್ ಈ ತರ ಆ ತರ ಹೋಗಿರೋದಿದೆ. ಸೊ ಇದೆಲ್ಲ ಇರೋದಕ್ಕೆ ಕಾರಣ ಇವಾಗ ಮಾರ್ಕೆಟ್ ಅವರು ಬಂದು ಇದನ್ನ ಬೇಡ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಇವಾಗ 40 ದಿನದಿಂದ ಕಷ್ಟಪಟ್ಟು ಬೆಳೆದಿರೋ ರೈತರು ಏನಾಗ್ಬೇಕು. ಸೊ ಆದ ಕಾರಣ ನಾನು ಇದನ್ನ ನಿಮ್ಗೆ ಮುಂಜಾಗ್ರತೆಯಾಗಿ ಹೇಳ್ತಾ ಇರೋದೇನಂತ ಹೇಳಿದ್ರೆ, ತಳಿ ಚೂಸ್ ಮಾಡೋವಾಗ, ಸೆಲೆಕ್ಷನ್ ಮಾಡೋವಾಗ ದಯವಿಟ್ಟು ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ಬಿಟ್ಟು ಇದ್ರ ಮುಖಾಂತರ ಹೇಳ್ತೀನಿ ಅಣ್ಣ. ಇದೆಲ್ಲ ಆಯ್ತಣ್ಣ. ಈಗ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಏನಿದೆ? 1000 ರೂಪಾಯಿ ಇದೆ ಸರ್ ಇವಾಗ. 1000 ರೂಪಾಯಿ ಅಂದ್ರೆ ಎಷ್ಟು ಕೆಜಿಗೆ ಅಣ್ಣ? 100 kg 1000 ರೂಪಾಯಿ ರೇಟ್ ಇದೆ. ಮೂಟೆ 1000 ರೂಪಾಯಿ ಇದೆಯಾ? 1000 ರೂಪಾಯಿ ಇದೆ. 100 ಕೆಜಿ ಇದೆ. ಎಷ್ಟು ಕೆಜಿ? ಅದು ಎಷ್ಟು ಕೆಜಿ ಬರ್ತದೆ? 70-80 kg ಬರ್ಬೋದು ಮೂಟೆ. ಇನ್ನ ಕಡಿಮೆನೆ ಇರ್ಬೋದು ಅನ್ಕೊಂತೇನೆ. ನಾವು ಒಂದ್ 50 ಕೆಜಿ ಮೂಟೆ ಇರ್ಬೋದು. ನಾವು ಅಲ್ಲಿ ಕಂಪ್ನಿಗಳ ಹತ್ರ ಎಲ್ಲ ನೋಡ್ತಿರ್ಕ ಇದೆಲ್ಲ. ಕಂಪ್ನಿ ಹತ್ರ 25-30 ರೂಪಾಯಿ ಕೆಜಿ ಇದೆ. ಅದನ್ನ ಹೇಳಿ 25-30 ರೂಪಾಯಿ ಕೆಜಿ ಅಂತ ಹೇಳಿದ್ರೆ ನಿಮ್ಗೆ ತೂಕದ ಲೆಕ್ಕಾಚಾರದಲ್ಲಿ ಇವಾಗ ಇದ್ರಲ್ಲಿ ಎಷ್ಟು ಮೂಟೆ ಬರ್ಬೋದಾಗಿತ್ತು? ಇಲ್ಲೊಂದು 90 ಮೂಟೆ ಬರ್ಬೋದು ಸರ್. 90 ಮೂಟೆ ಅಂತ ಹೇಳಿದ್ರೆ ನೀವು ಕೆಜಿ ಲೆಕ್ಕಾಚಾರಕ್ಕೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಯ್ತು? ಒಂದು 4 ಟನ್ ಲೆಕ್ಕಾಚಾರ ಇಟ್ಕೊಳ್ಳಿ. 4 ಟನ್ 20 ರೂಪಾಯಿ ಬೆಲೆ ಅಂತ 20-25 ರೂಪಾಯಿ ಬೆಲೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ಲಕ್ಷಕ್ಕೆ ಹತ್ರ ಆಗುತ್ತೆ. ಸೊ ಇವಾಗ ಆ ಲಕ್ಷ ರೂಪಾಯಿ ನಿಮ್ಗೆ ಲಾಸ್ ಆಗ್ತಾ ಇದೆ. ತಳಿ ನೋಡಿ, ಈ ರೀತಿ ಮಿಸ್ಟೇಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡ್ರೆ ತಳಿ ಈ ರೀತಿ ತೊಂದರೆಗಳು ಬರುತ್ತೆ. ಇವಾಗ ಲಕ್ಷ ರೂಪಾಯಿ ಯಾರು ಕೊಡ್ತಾರೆ ಇದಕ್ಕೆ? ಸೊ ಇದೊಂಥರ ಪ್ರಾಬ್ಲಮ್ ಆಗಿದೆ. ಸರಿ ಅಣ್ಣ, ಇದನ್ನ ಒಂದ್ ಕಡೆಗೆ ಇಡೋಣ ಈ ತಳಿನ. ಮತ್ತೆ ನೆಲದ ತಯಾರಿ ಬಂದಾಗ ಏನೇನ್ ಮಾಡ್ತೀರಾ ಇದಕ್ಕೆ ಮುಲ್ಲಂಗಿ ಬೆಳೆಗೆ? ಈ ಮುಳ್ಳಂಗಿ ಬೆಳೆಗೆ ನಾವು ನೈಟ್ನಲ್ಲಿ ಕೊಟ್ಟಿದ್ದೀವಿ. DAP ಹಾಕಿದೀವಿ, 17 ಹಾಕಿದೀವಿ. ಆಮೇಲೆ ಔಷಧಿ ಎಕ್ಸ್ಬೋನಸ್ ಮಾಡಿದ್ದೀವಿ. ಎಕ್ಸ್ಬೋನಸ್ ಹುಳಕ್ಕೆ. ಆಮೇಲೆ ಕ್ಲೋರಾ ಅಂತ ಮರಳಲ್ಲಿ ಮಿಕ್ಸ್ ಮಾಡಿ ಚೆಲ್ಲಿದ್ದೀವಿ. ಇದೆಲ್ಲ ಮಾಡಿದ್ದೀವಿ. ಓಕೆ. ಇದು ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಗೊಬ್ಬರಗಳು, ಕೆಲವೊಂದು ಗೊಬ್ಬರ ಯೂಸ್ ಮಾಡಿದೀರಾ. ಸ್ಪ್ರೇ ವಿಚಾರಕ್ಕೆ ಬಂದಾಗ ಕೆಲವೊಂದು ಸ್ಪ್ರೇ ಬಳಕೆ ಮಾಡಿದೀರಾ. ಅದನ್ನ ಹೊರತುಪಡಿಸಿ ಇದರಲ್ಲಿ ಕಳೆ ಇರುತ್ತಲ್ವಾ? ಸೊ ಕಳೆನಾಶಕ ಏನಾದ್ರು ಇದೆಯಾ ಇದಕ್ಕೆ? ಕಳೆನಾಶಕ, ಕಳೆ ಔಷಧಿ ಹಾಕಿದ್ವಿ. ಯಾವ್ದು? ಫಾಸ್ಟ್ ಮಿಕ್ಸ್ ಹಾಕಿದ್ವಿ. ಫಾಸ್ಟ್ ಮಿಕ್ಸ್ ಕಳೆನಾಶಕ ಬಳಕೆ ಮಾಡಿದೀರಾ. ಫಾಸ್ಟ್ ಮಿಕ್ಸ್ ಯಾವ ರೀತಿ ಅಪ್ಲೈ ಮಾಡ್ತೀರಾ ನೆಲಕ್ಕೆ ಅಂತ ಹೇಳಿದ್ರೆ, ಈಗ ನೀರ್ ಹರಿಸ್ಬಿಟ್ಟು ಹೆಂಗೆ ಇದ್ ಮಾಡ್ತೀರಾ? ಫುಲ್ಲೆಲ್ಲ ಒಂದ್ ಕಡೆ ಹರಿಸ್ಬಿಟ್ಟು ನಾವು ಫುಲ್ ತ್ಯಾಮ್ ಇದ್ದಾಗ ಮರಳಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಫಾಸ್ಟ್ ಮಿಕ್ಸ್ ಒಂದ್ ಕಡೆಯಿಂದ ಚೆಲ್ಕೊಂಡ್ ಬರ್ತೀರಾ. ಓಕೆ. ನೀವು ಫಸ್ಟ್ ನೆನ್ಸಿದ ದಿನಾನೇ ನೀವು ಅದನ್ನ ಚೆಲ್ಬಿಡ್ತೀರಾ? ನೆನ್ಸಿದ ದಿನ ಚೆಲ್ಬಹುದು, ಇಲ್ಲ ಅಂದ್ರೆ 4-5 ದಿವ್ಸಕ್ಕೂ ಆದ್ರೂ ಚೆಲ್ಬಹುದು, ಏನ್ ಪರವಾಗಿಲ್ಲ, ಏನಾಗಲ್ಲ. ಅಂದ್ರೆ ಅಷ್ಟರಲ್ಲಿ ಮೊಳಕೆ ಹುಟ್ಟಿರುತ್ತೆ. ಮೊಳಕೆ ಹುಟ್ಟಿದ್ರೆ ಕೂಡ ಏನಾಗಲ್ಲ, ಫಾಸ್ಟ್ ಮಿಕ್ಸ್ ಅಲ್ಲಿ ಏನು ತೊಂದರೆ ಇಲ್ಲ. ಸೊ ಆದಷ್ಟು ಅವತ್ತು ನೆನ್ಸಿದ ದಿನನ ಚೆಲ್ಕೊಂಡ್ರೆ ನಡೀಲ್ಲ. ಆದ್ರೆ ಸ್ವಲ್ಪ ಒಂದ್ 4-5 ದಿವಸ ಲೇಟ್ ಮಾಡಿ ಚೆಲ್ಲಿದ್ರೆ ಕಳೆ ಇನ್ನ ಪೂರ್ತಿಯಾಗಿ ಅದೇ ಮೊಳಕೆ ಬಂದಿರೋ ಕಳೆ ಎಲ್ಲ ಹೋಗುತ್ತೆ ಅಂತ ನೀವು ಹೇಳ್ತೀರಾ. ಸೊ ಇದು ಒಂದು ಕಳೆ ನಿರ್ವಹಣೆ ಇದಾಯ್ತು. ಮತ್ತೆ ಇದಕ್ಕೆ ತಿಪ್ಪೆ ಗೊಬ್ಬರ ಅಂತದ್ದು ಇವಾಗ ಫಸ್ಟ್ ಎಲ್ಲ ಹಾಕಿದೀವಿ. ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಈ ಬೆಳೆ ಕೊಟ್ಟಿಲ್ಲ, ಫಸ್ಟ್ ಬೆಳೆ ಕೊಟ್ಟಿದ್ವಿ. ಅಲ್ಲ, ತಿಪ್ಪೆ ಗೊಬ್ಬರ ಬಿಡಿ, ವರ್ಷಕ್ಕೆ ಒಂದ್ಸಲ ಹಾಕೊಳ್ಳೋದು. ಅದಾದ್ಮೇಲೆ ನಾವು 4-5 ಕ್ರಾಪ್ ಬೆಳ್ಕೋಬಹುದು. ಅದೊಂದೇನು ಸಮಸ್ಯೆ ಇರೋದಿಲ್ಲ. ಸೊ ಇದು ಒಟ್ಟಾರೆ ಒಂದು ಇದಿಷ್ಟು. ಮತ್ತೆ ಈ ಇದರಲ್ಲಿ ಬಂದು ಮುಲ್ಲಂಗಿಯಲ್ಲಿ ನಾನು ಕೇಳ್ಪಟ್ಟ ವಿಚಾರ ಒಂದು, ಈ ಗೆರೆಗಳ ತರ ಬರ್ತಾ ಇದೆ, ಅದಕ್ಕೆ ಮುದ್ದುಗಳು ಜಾಸ್ತಿ ಬಳಕೆ ಮಾಡಿರೋದು. ಅದಕ್ಕೆ ಸೂಕ್ತವಾದ ಔಷಧಿ ಯಾವ್ದು ಕೊಡ್ತೀರಾ ನೀವು? ಎಕ್ಸ್ಬೋನಸ್ ಅಲ್ಲಿ ಸಮಗ್ರವಾಗಿ ಹತೋಟಿಯಲ್ಲಿ ಇದೆ ನಿಮ್ಗೆ. ಹೌದು. ಗಡ್ಡೆ ಮೇಲೆ ಅದು ಫಸ್ಟ್ ಅಲ್ಲಿ ಒಂದು ಹುಳು ಬರ್ತೈತೆ ಚಿಟ್ಟೆ ತರ, ಅದು ಕಂಟ್ರೋಲ್ ಮಾಡಿದ್ರೆ ಅದು ಒಳಗೆ ಎಲ್ಲ ಗಡ್ಡೆಗೆ ಹುಳು ಬರಲ್ಲ. ಆಪೆಗಳು ಅಂತ ಇರ್ತದೆ, ಅದು ಬಂದು ಮೊಟ್ಟೆಗಳಿಟ್ಟು ಹೋದ್ಮೇಲೆ ಇದು ಮರಿಗಳಾಗಿ ಒಳಗಡೆ ಮರಿಗಳಾಗ್ಬೋದು. ಆಮೇಲೆ ಗಡ್ಡೆ ಬರೋ ಟೇಜ್ಗೆ ಮರಿಗಳಾಗ್ತಾವು. ಅವಾಗ ಅದು ಗೆರೆಗಳ ತರ ಬರೋದು, ಅದು ಮಾರ್ಕೆಟಿಂಗ್ ಎಲ್ಲ ಆಗಲ್ಲ. ಅದು ಎಷ್ಟಾಗಿದೆ, ಅದಕ್ಕಾಗ ಫಸ್ಟ್ ಇಂದಾನು ಕೇರ್ಫುಲ್ ಆಗಿ ಕಾಪಾಡ್ಕೊಂಡ್ ಬರೋದು. ಇವಾಗ ಹೌದು, ಈಗ ಬೀಜ ಸೆಲೆಕ್ಷನ್ ಮಾಡೋವಾಗ ಮಿಸ್ಗೈಡ್ ಯಾರು ಯಾವ ರೀತಿ ಆಯ್ತು ನಿಮ್ಗೆ? ಇದು ಅದು ಅಂಗಡಿಯವರು ಫಸ್ಟ್ ಟೈಮ್ ತಂದಿದೆ ನಾನು, ಒಳ್ಳೆ ಬೀಜ ಕೊಟ್ಟಿದ್ರು. ಆಮೇಲೆ ಅವ್ರ ಹತ್ರ ತಿರ್ಗಾ ನೆಕ್ಸ್ಟ್ ಟೈಮ್ ಹೋದಾಗ ಅವರು ಅದಕ್ಕೆನ ಚೆನ್ನಾಗೈತಿ ಇದು ಅಂತ ನಮ್ ನ್ಯಾಮರ್ಸಿದ್ರು. ಅವರು ತಳಿ ಚೆನ್ನಾಗಿದೆ ಅಂತ ಅದಕ್ಕೆನ ಚೆನ್ನಾಗೈತೆ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ನಿಮ್ಗೆ ಇವಾಗ ಯಾರು ತೆಗಿಯೋರೇ ಇಲ್ಲ ಇದನ್ನ, ಮಾಡವ್ರೆ. ಸೊ ಒಂದ್ ಸ್ವಲ್ಪ ಅವ್ರಿಗೆ ಈ ರೀತಿ ಅಪ್ಡೇಟ್ ಮಾಡಿ ಏನಂತ ಹೇಳ್ತೀರಾ? ದಯವಿಟ್ಟು ರೈತರು ಕಷ್ಟ ಜೊತೆಗೆ ಇದ್ ಮಾಡ್ಕೋಬೇಡಿ. ಯಾಕಂತ ಹೇಳಿದ್ರೆ ಅವರು ಶ್ರಮ ಪಟ್ಟು 40 ದಿನ ಬೆಳೆ ಮಾಡಿ ಅದ್ರಲ್ಲಿ ಏನು ವರ್ತ್ ಇಲ್ಲ ಅಂತ ಹೇಳಿದ್ರೆ ಅವ್ನು ಬೆಳೆದಿರೋಂತ ಬೆಳೆಗೆ ಏನ್ ಬರ್ತದೆ? ಸೊ ಅದಕ್ಕೆ ದಯವಿಟ್ಟು ಆ ರೀತಿ ಮಾಡ್ಬೇಡಿ ಅಂತ ಅಂಗಡಿ ಅವ್ರಿಗೆ ಹೇಳಿ, ಇದು ಕಂಪ್ನಿ ಅವ್ರನ್ನ ಕರೆಸಿ, ನೀವು ಯಾರು ಕೊಟ್ಟಿದಾರೋ ಬೀಜ ಅವ್ರನ್ನ ಕರೆಸಿ ಮಾತಾಡಿ ಇದ್ರದ್ದೇನೋ ಒಂದು ತಗೊಂಡು ಮುಂದುವರಿಲಿ. ನೆಕ್ಸ್ಟ್ ಚೂಸ್ ಮಾಡೋವಾಗ ದಯವಿಟ್ಟು ಈ ತರ ಮಾಡ್ಕೊಬೇಡಿ ಅಂತ ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ ನಿಮ್ಗೆ ಹೇಳಿದೀನಿ. ಇಷ್ಟೊತ್ತು ನೀವು ಒಂದು ಮುಲ್ಲಂಗಿ ಬೆಳೆ ಬಗ್ಗೆ ಒಂದು ಮಾಹಿತಿ
ಕೊಟ್ಟಿದ್ದೀರಾ. ನಿಮ್ಗೆ ಧನ್ಯವಾದಗಳು ಬಾಲರಾಜ್ ಅವ್ರಿಗೆ. ಇರ್ಲಿ. ಸೊ ಇದೇ ರೀತಿನೇ ಯಾವಾಗಾದ್ರೂ ಬೆಳೆ ಏನಾದ್ರು ಮಾಡಿದಾಗ ಸ್ವಲ್ಪ ಅಪ್ಡೇಟ್ಸ್ ಕೊಡಿ. ನಿಮ್ಮನ್ನ ನೋಡ್ಕೊಂಡು ಇನ್ನಷ್ಟು ಜನ ರೈತರು ಸ್ವಲ್ಪ ಬೆಳೆಗಳನ್ನ ಚೆನ್ನಾಗಿ ಬೆಳೆದು ಚೆನ್ನಾಗಿ ಆಗ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ ಅಗ್ರಿಟೆಕ್ ಕನ್ನಡ ಅಂತಿದೆ. ದಯವಿಟ್ಟು ಅದನ್ನ ಬೆಳೆಸೋದಕ್ಕೆ ನಿಮ್ಮಂತ ಸಹಕಾರ ಕೊಟ್ರೆ ಚೆನ್ನಾಗಿರುತ್ತೆ. ಧನ್ಯವಾದಗಳು. ಧನ್ಯವಾದಗಳು.